ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಂದು ತಿಂಡಿ ಎಲ್ಲ ರೆಡಿ ಆಯಿತು, ತಿಂಡಿ ಕೂಡ ತಿಂದಾಯಿತು. ಹಾಗೆ ಇವತ್ತು ನಮ್ಮ ಮನೆಯ ತೆಂಗಿನ ಮರದಲ್ಲಿ ಸ್ವಲ್ಪ ಕಾಯಿ ಉಂಟು, ಅದನ್ನೆಲ್ಲ ತೆಗಿಲಿಕ್ಕೆ ಬಂದಿದ್ದಾರೆ. ಜೋರು ಮಳೆ ಬಂದ ನಂತರ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಮರ ಹತ್ತಲಿಕ್ಕೆ ಆಗೋದಿಲ್ಲ, ಜಾರ್ತದೆ. ಹಾಗಾಗಿ ಇವತ್ತು ಬಂದಿದ್ದಾರೆ. ನಾವು ಹೇಳಿ ತುಂಬ ಟೈಮ್ ಆಯಿತು, ಅವರು ಇವತ್ತು ಬಂದಿದ್ದಾರೆ. ಈ ಸರಿ ನಮ್ಮದು ಜಾಸ್ತಿ ಕಾಯಿ ಇಲ್ಲ, ತೆಂಗಿನಕಾಯಿ ಬೆಳೆ ಕಡಿಮೆ ಈ ಸರಿ. ಹಾಗಾಗಿ ಕೆಲವೊಂದು ಮರದಲ್ಲಿ ಇಲ್ಲವೇ ಇಲ್ಲ, ಒಂದು ಕೂಡ ಸಿಗಲಿಲ್ಲ. ಹಾಗೆ ಕೆಲವೆಲ್ಲ ಕಾಯಿ ಒಣಗಿ ಬಿದ್ದೋಗಿದೆ. ಈ ಸರಿ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ತೆಗಿತಾ ಇದ್ದಾರೆ. ಅದು ಅಲ್ಲದೆ ಈಗ ತೆಂಗಿನಕಾಯಿ ತೆಗಿಯೋರು ಸಿಗುವುದಿಲ್ಲ. ಒಂದು ಮರ ಹತ್ತಿದ್ದಕ್ಕೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. 70 ರೂಪಾಯಿ ಜಾಸ್ತಿ ಕೊಡ್ತೇನೆ ಅಂತ ಹೇಳಿದ್ರು ಒಮ್ಮೊಮ್ಮೆ ಸಿಗುವುದೇ ಇಲ್ಲ. ನಾವು ಹೇಳಿ 1 ತಿಂಗಳಾಯಿತು, ಇವತ್ತು ಬಂದಿದ್ದಾರೆ ತೆಗಿಲಿಕ್ಕೆ. ಈ ಸರಿ ತೆಗೆದು ಸ್ವಲ್ಪ ಬುಡಕ್ಕೆ ಹಾಕ್ಬೇಕೆಲ್ಲ, ಸ್ವಲ್ಪ ಇದು ಹಾಕಿ. ಹೌದು, ಎಲ್ಲಿ ಹೋಗ್ತೇನೆ? ಯಾಕೆ ಯಾಕೆ ಹೇಳು, ಎಲ್ಲಿ ಹೋಗ್ತೆ ಮಗ? ಎಲ್ಲಿಗೆ? ನೀ ಕಾಯಿ ತೆಗಿತೀಯಾ? ಮಾತಾಡ, ನೀ ಎಂತಕ್ಕೆ ಬಂದು? ಇದು ನೀವು ನಾವು ತೋಟಕ್ಕೆ ಬಂದರೆ ಗುಡು ಜಾಸ್ತಿ ಬರ್ತದಲ್ಲ. ಅಲ್ಲೇನಿಲ್ಲ, ಮಾತಾಡಿ. ಅಮ್ಮ ಕರಿತಿದ್ದಾಳಲ್ಲ. ಎಂತ ಬಿಸಿಲು? ನೀಗ ತೋಟಕ್ಕೆ ಎಂತಕ್ಕೆ ಬಂದಿ? ನೀ ಮರ ಹತ್ತತಿಯಾ? ಮರ ಹತ್ತಕತ್ತ ಕಾಯಿ ತೆಗಿತೀಯಾ? ಮತ್ತೆಂತಕ್ಕೆ ಬಂದದ್ದು? ಅದು ಹುಳ ತುಂಬ ಜಾಸ್ತಿ. ಹುಳ ಬಂದು ತುಂಬ ಜಾಸ್ತಿ ಕಾಣ್ಕೊಬರ್ತೀನಿ. ಹಾಪ ಮನೆಗೆ ಹಾಪ. ನಮ್ಮ ಮನೆ ಹತ್ತಿರ ಒಂದು ದೇವಸ್ಥಾನದಲ್ಲಿ ಪೂಜೆ ಉಂಟು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಹಾಯ್ ಗೈಸ್, ವೆಲ್ಕಮ್ ಟು. ಎಲ್ಲರೂ ಹೋಗುವ ಬನ್ನಿ ಅಂತ. ಎಲ್ಲ ಹೋಗುವ ಬನ್ನಿ. ಎಲ್ಲ ಹೆಂಗಿದ್ರಿ? ಹಾಯ್ ಗೈಸ್, ವೆಲ್ಕಮ್ ಟು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ನೋಡಿ, ಇವತ್ತು ಮಳೆ ಇಲ್ಲ, ಸ್ವಲ್ಪ ಮೋಡ ಇದೆ, ಆದರೆ ಬಿಸಿಲಿದೆ, ಹಾಗೆ ಸೆಕೆ ಕೂಡ ಇದೆ. ನೋಡಿ, ಹಾಗೆ ಸೆಕೆ ಇದೆ. ಇವತ್ತು ಮಳೆ ಇಲ್ಲ, ಮೋಡ ಆಗಿದೆ, ಮೋಡದ ಒಳಗೆ ಬಿಸಿಲು.
ಹೋಗುವಾ? ಹ್ಞೂ ಎಲ್ಲಿ ಹೋಗುದು? ಆ ಗೊಂಬಿ ಎಲ್ಲಿ ಹೋಗುದು? ದೇವಸ್ಥಾನ ಇದೆ. ಹಾಂ ಹೋಗುವಾ? ಹಾಂ ಹ್ಞೂ ಸರಿ. ಬೇಗ ಬ್ಯಾಗ್ ಕೊಡು. ಇಲ್ಲ ಹ್ಞೂ ಯಾರು ಬರ್ತಾರೆ ದೇವಸ್ಥಾನಕ್ಕೆ? ಗೊತ್ತಿಲ್ಲ. ಗೊತ್ತಿಲ್ಲ. ಹ್ಞೂ ಸರಿ ಹೋಗುವಾ? ಅದೇ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವ. ಹೋಗುವಾ? ಹ್ಞೂ ನೀನು ಹಿಡ್ಕೊಳ್ತೀಯ ಬ್ಯಾಗ? ಹೋಗೋ ಮಗ. ನಾನು ಆನ್ ಮಾಡ್ತೆ. ಹಾಂ ಹಿಂಗೆ ಆನ್ ಮಾಡಲಿ ಬರುತ್ತಾ? ಕೇಸರಿ ಮೇಲೆ ನಡ್ಕತ್ರೆ ಕೇಸರಿ ಕೇಸರಿ ಹ್ಞೂ ಎಂತ? ಕೇಸರಿ 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 ಕೆಸರ ಕೇಸರಿ ಆಡುತ್ತಿದೆ. ಮಳೆ ಬಂದು ರೋಡಲ್ಲಿ ಹೇಗಾಗಿದೆ ನೋಡಿ, ನೀರು ತುಂಬಿಕೊಂಡಿದೆ. ಬ್ಯಾಗ್ ಮೇಲೆ ಐಕೊಂಡದನ್ನ ನಾನು ಚಂಡಿ ಎಂತ? ಗೊತ್ತಿಲ್ಲ. ಇದು ಸಹ ಹಂಗೆ ಶಕ್ತಿ ಆಗ್ತಿರಲ್ಲ, ಹ್ಞೂ ಶಕ್ತಿ ಆಗ್ತಲ್ಲ ಈ ಹಂಗೆ ಇಲ್ಲ ಇಲ್ಲ ಚಳಿ ಚಳಿ ಆಗ್ತಿಲ್ಲ, ಇಲ್ಲ ಇಲ್ಲ. ಶಕ್ತಿ ಆಗ್ತದೆ ಮಾತ್ರ ಹ್ಞೂ ಮಾತ್ರ ಬಿಸಿ ಆಗ್ತಿರಲ್ಲ ಮೈ. ಹ್ಞೂ ನನ್ನ ಮೈ ಬಿಸಿ ಆಗ್ತಿಲ್ಲ, ಇದ್ರಲ್ಲಿ ಶಕ್ತಿ ಆಗ್ತಿಲ್ಲ. ಹಾಂ ಹೌದು. ಎಲ್ಲ ಹ್ಞೂ ಶಕ್ತಿ ಆಗ್ತಿಲ್ಲ. ಹ್ಞೂ 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 ಒಳ್ಳೆ ಕಾಣಿಸುತ್ತೆ ಅದ್ರೊಳಗೆ. ಹ್ಞೂ ನೋಡಿ ಇಲ್ಲೇ ನಾವು ಬಂದದ್ದು ಪೂಜೆ ಸಂಕೇತ. ನಿಂಗೆ ಬೇಡ್ದಾ ಪಾಯಸ? ಅವಂತ ತಿಂತಲ್ಲ ಸ್ವೀಟಲ್ಲ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಮನೆಗೆ ಬಂದ್ವಿ. ನೋಡಿ ನಾವು ಮೊನ್ನೆ ತೆಗೆದ ಹಲಸಿನಕಾಯಿ ಹಣ್ಣಾಗಿದೆ. ಈಗ ನನ್ನ ಹಸ್ಬೆಂಡ್ ಇದನ್ನು ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಆದ ಫಸ್ಟ್ ಹಲಸಿನ ಹಣ್ಣು. ಜಾಸ್ತಿ ಮೇಣೆ ಇಲ್ಲ ಇದರಲ್ಲಿ ಅಲ್ವಾ? ನೋಡಿ ಪೇಪರ್ ಕೊಡು ಮಗ. ಹಾಂ ಮೇಣ ಜಾಸ್ತಿ ಇಲ್ಲ. ಹೇಗಿತ್ತು ಮಗ ಹಲಸಿನ ಹಣ್ಣು? ಸೂಪರಾ? ವಾವ್ ಬಿಡಿಸ್ಕೊಂಡು ತೋರ್ಸು. ನಿಂಗೆ ಇಷ್ಟನಾ ಹಲಸಿನ ಹಣ್ಣು? ಅದಕ್ಕೆ ಕೂತ್ಕೊಂಡದ್ದ ಈಗ ತಿನ್ಲಿಕ್ಕ? ಇದು ರಾಣಿಯಾ? ಹ್ಞೂ ಅದೇ ನೋಣ ಮೇಣ. ಇದು ಈಗ ತಿಂತ್ವಾ ಪೂರ ಪೂರ ತಿಂತು ಎಲ್ಲ ಬಿಟ್ಟಿಕೋರ. ಹೌದು ಮರತಿ.
ಇಲ್ಲಿ ಬಂದು ನೋಣ ಓಡಿಸು ನಾನು. ಎಂತ ಅದು ಅದಕ್ಕೆ ಎಂತ ಹೇಳು ಈಗ ನಿಂಗೆ? ಎಂತ ಎಂತದ್ದು ಹೇಳೋದು? ದಾನಿ ಎಂತ ಹೇಳು? ಧೋನಿ ಅಂತ ಈಗ ನೋಡಿ ಅವಳು ಧೋನಿ ಅನ್ನೋದು ಅಲ್ಲ ಅವಳು. ದಾನೆ ದಾನಿ ಬೇಕಾದಷ್ಟು ತಿನ್ನೋದು. ಮತ್ತೆ ಉಳಿದದ್ದು ಹಲಸಿನ ಹಣ್ಣಿನ ಕಡಬು ಮಾಡೋದು. ವಾವ್. ಎಣ್ಣೆ ಹಚ್ಕೊಂಡು ತಿನ್ಬೇಕಾಯ್ತಾ? ಎಣ್ಣೆ ಹಚ್ಕೊಂಡು ತಿಂತಾರೆ ಯಾರು? ಎಂತತ್ತೆ ಎಣ್ಣೆ ಹಚ್ಕೊಂಡು ತಿಂದರೆ? ಅವಳಿಗೆ ಫಸ್ಟ್ ಕಟ್ ಮಾಡಿ ಕೊಡಿ. ಎಂತಕ್ಕೆ ನಿಂಗೆ ಬಾಯಲ್ಲಿ ನೀರು ಬರ್ತಿತ್ತಾ? ವಾವ್, ಒಳ್ಳೆದುಂಟಾ? ಎಮ್ಮಿ ಎಮ್ಮಿ. ಸಣ್ಣದು ಮಾಡಿ. ನನ್ನ ಮಗಳಿಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಲಸಿನ ಕಾಯಿ ಇದ್ದಾಗಲೇ ಅದನ್ನು ಕಟ್ ಮಾಡಿ ಕೊಡು ಅಂತ ಇದ್ದಾಳೆ. ಇತ್ತಾ ಬೇಕಾ? ನಿಧಾನ ತಿನ್ನು. ಕಾಲ್ ತೆಗಿ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.